ಪಂಚಮಸಾಲಿ ಹೋರಾಟಗಾರರ ಮೇಲಾದಂತಹ ಲಾಠಿ ಚಾರ್ಜ್ಗೆ ಅನೇಕರು ಖಂಡಿಸ್ತಾ ಇದ್ದಾರೆ. ಅದರಲ್ಲಿ ಹೊಸಮಠದ ಚಿದಾನಂದ ಸ್ವಾಮೀಜಿ ಕೂಡ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸ್ವಾಮೀಜಿಗಳನ್ನ ಕರೆದು ಮಾತನಾಡಿಸಬೇಕಿತ್ತು. ಸ್ವಾಮೀಜಿಗಳ ಪ್ರತಿಭಟನೆಗೆ ಪ್ರಚೋದನೆ ಕೊಟ್ಟಿದ್ದೇ ಸಿಎಂ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಬಂಧಿಸಿದ್ದು ಖಂಡನೀಯ. ಸ್ವಾಮೀಜಿಯ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಪಂಚಮಸಾಲಿ ಸಮುದಾಯವನ್ನ 2Aಗೆ ಸೇರಿಸಬೇಕು. ವೀರಶೈವ ಮಹಾಸಭಾ ಈಗ ಮಧ್ಯಸ್ಥಿಕೆ ವಹಿಸಬೇಕು. ಮೈಸೂರಿನಲ್ಲಿ ಹೊಸ ಮಠ ಚಿದಾನಂದ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ ಇದೆ. ಇತ್ತೀಚೆಗೆ ಬೆಳಗಾಂ ನಗರದಲ್ಲಿ ನಡೆದಂಥ ಪಂಚಮಸಾಲಿ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ರೈತರ ಮೇಲೆ ನಡೆದಂಥ ಆ ವಿಚಾರದಲ್ಲಿ ಏನು ರಾಜ್ಯ ಸರ್ಕಾರ ನಡೆದುಕೊಂಡಂಥ ರೀತಿ ಅಮಾನವೀಯವಾದಂಥ ಘಟನೆ, ಈ ಘಟನೆಯನ್ನು ನಾವು ಸಂಪೂರ್ಣವಾಗಿ ಖಂಡಿಸುತ್ತೇನೆ. ಮತ್ತು ಸ್ವಾಮೀಜಿಯವರನ್ನು ಬಂಧಿಸಿದ್ದು ಭಾಳ ದುರಂತವಾದಂಥ ವಿಚಾರ. ಇದರಲ್ಲಿ ಸರ್ಕಾರ ಕರೆದು ಮಾತಾಡಬೇಕಾಗಿತ್ತು. ಸರ್ಕಾರ ನೇರವಾಗಿ ಮಾತಾಡದೆ ನೇರವಾಗಿ ಕಾನೂನನ್ನ ದುರ್ಬಳಕೆ ಮಾಡಿಕೊಂಡು ಪ್ರತಿಭಟನಾಕಾರರ ಮೇಲೆ ನಡೆದಂಥ ದೌರ್ಜನ್ಯ ಇದು ಭಾಳ ಖಂಡನೀಯವಾದಂಥ ವಿಚಾರ. ಇದ್ರ ಬಗ್ಗೆ ವೀರಶೈವ ಮಹಾಸಭಾ ಅಂತ ಏನಿದೆ ಅದು ಕರೆದು ಇವರೆಲ್ಲ ಏನು ಪಂಗಡಗಳಿವೆ, ಪಂಗಡಗಳನ್ನು ಒಟ್ಟುಗೂಡಿಸೋಕೆ ಮೊದಲು ವೀರಶೈವ ಮಹಾಸಭೆ ಮಾಡಬೇಕು. ಅದು ವೀರಶೈವ ಮಹಾಸಭೆ ಮಾಡ್ತಾಯಿಲ್ಲ. ಹೀಗಾಗಿ ಇದು ಒಡೆದು ಹಂಚೋಗಿದೆ. ಈ ಕೆಲಸ ಮಾಡಬೇಕಾದ್ರೆ ವೀರಶೈವ ಮಹಾಸಭಾ ಇದು ಅವರು ಮಾಡಬೇಕಾಗಿತ್ತು. ಇದು ಏನಾಗಿದೆ, ಇತ್ತೀಚೆಗೆ ಈ ಜಾತಿಗಳನ್ನು ಏನು ಪ್ರಬಲವಾಗಿ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕಾಗಿ ಈ ಎಲ್ಲ ಕೆಲವು ಸ್ವಾಮೀಜಿಗಳು ಶುರು ಮಾಡ್ಕೊಂಡಿದ್ದಾರೆ. ಒಬ್ಬರಿ ಅಂತಲ್ಲ, ಅದು ರಾಜಕಾರಣದಲ್ಲಿ ಸ್ವಲ್ಪ ಮೇಲ್ವರ್ಗಕ್ಕೆ ಬರಬೇಕು ನಾವು ಅನ್ನೋ ಒಂದು ಪ್ರಚಾರಕ್ಕಾಗಿ ಕೆಲವು ಸ್ವಾಮೀಜಿಗಳು ಮಾಡ್ತಾಯಿದ್ದಾರೆ. ಇದು ಯಾವುದು ಎಲ್ಲದಕ್ಕೂ ಇದಕ್ಕೆ ಮೂಲ ಕಾರಣ ಮಾಡಬೇಕಾಗಿರೋದು ಅಖಿಲ ಭಾರತ ವೀರಶೈವ ಮಹಾಸಭೆಯವರೇ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.